ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಭೂಪಾಲ್ ಮಾತಾಡ್ತಾ ಇದ್ದೇನೆ. ಸೊ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇದು 4ನೇ ವಿಡಿಯೋ ಆಗಿದೆ ಅವರ ಒಂದು ಕಾರ್ಯಕ್ರಮಗಳ ಬಗ್ಗೆ. ಸೊ ಅಂದ್ರೆ ಕಳೆದ ವಿಡಿಯೋದಲ್ಲಿ ಅಂದ್ರೆ 3ನೇ ವಿಡಿಯೋದಲ್ಲಿ ನಾವೇನು ಮಾತಾಡ್ತೀವಿ ಅಂತಂದ್ರೆ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದ ಕಾರ್ಮಿಕರಿಗೆ ಏನೇನು ಕೆಲಸ ಮಾಡಿದ್ರು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಡಿಯಲ್ಲಿ ನೋಂದಾಯಿತರಾದಂತಹ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಯಾವ್ಯಾವ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಟ್ಟಿದ್ವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ, ಸಂತೋಷ್ ಲಾಡ್ ಅವರ ಬಹುನಿರೀಕ್ಷಿತ ಒಂದು ಅವರ ಕನಸು ಅಂದ್ರೆ ತಪ್ಪಾಗಲಿಕ್ಕಿಲ್ಲ, 100 ಹೈಟೆಕ್ ಆರೋಗ್ಯ ಸಂಚಾರಿ ಘಟಕಗಳನ್ನ ಮಾಡಲಾಗಿತ್ತು. ಅಂದ್ರೆ 100 ವೆಹಿಕಲ್ಗಳನ್ನ ಮಾಡಿ, ಅಂದ್ರೆ ಬಸ್ಗಳಲ್ಲಿ ಮಾಡಿ, ಈ ಬಸ್ಸಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಉಪಕರಣಗಳನ್ನು ಹೊಂದಿರತಕ್ಕಂಥದ್ದು ಮತ್ತು MBBS ಮಾಡಿದಂಥ ಡಾಕ್ಟರ್ಗಳು ಕೂಡ ಇದರಲ್ಲಿದ್ದರು. ಇಂತಹ ಒಂದು ವಾಹನ ಅವರು ಕೆಲಸ ಮಾಡುವಂಥ ಮನೆಗಳಲ್ಲಿ ಹೋಗಿ ಅಥವಾ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಹೋಗಿ ಅವರಿಗೆ ತಪಾಸಣೆ ಮಾಡುವಂಥದ್ದಾಗಿರ್ಬೋದು. ಅದೇ ನಿಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ, ಎರಡನೇದಾಗಿ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನ ಇಲ್ಲಿ ಇವರು ಸ್ಥಾಪನೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಮತ್ತೆ ಮಕ್ಕಳಿಗೋಸ್ಕರ ಅಂದ್ರೆ ಕಾರ್ಮಿಕರ ಮಕ್ಕಳಿಗೋಸ್ಕರ ಓದುವುದಕ್ಕೆ ಅವ್ರ ಶಿಕ್ಷಣಕ್ಕೆ ಯಾವುದು ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಸೊ ಶ್ರಮಿಕರ ವಸತಿ ಶಾಲೆಗಳನ್ನು ಕೂಡ ಆರಂಭ ಮಾಡಿದ್ದಾರೆ. ಈ ಒಂದು ಸಂತೋಷ್ ಲಾಡ್ ಅವರ ಕಾರ್ಮಿಕ ಸಚಿವರಾದ ನಂತರ ಕ್ರಾಂತಿಕಾರಿ ಹೆಜ್ಜೆ ಅಂತಂದ್ರೆ, ಸೊ ಈಗ ಅನಧಿಕೃತ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಮಾಡಿದ್ರು. ಸೊ ಇದು ಬಹಳ ಒಂದು ಮೆಚ್ಚುಗೆ ಪಡೆದಂತಹ ಒಂದು ಯೋಜನೆ ಇದಾಗಿದೆ. ಸೊ ಈ ಒಂದು ಕಾರ್ಮಿಕರ ಒಂದು ಅನಧಿಕೃತ ಕಾರ್ಮಿಕರನ್ನ ಮತ್ತೆ ರದ್ದು ಮಾಡೋದ್ರ ಮೂಲಕ ಅವರು ಬಹುತೇಕ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ಆಯ್ತು, ಎಲ್ಲ ರೀತಿಯಿಂದನೂ ಅವ್ರನ್ನ ಮನವರಿಕೆ ಮಾಡಿ ಅನಧಿಕೃತವಾಗಿರತಕ್ಕಂಥದ್ದು ಯಾರು ಕಾರ್ಮಿಕರಲ್ಲ ಅವ್ರನ್ನ ರದ್ದು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದರಿಂದ ಬಹಳ ಮೆಚ್ಚುಗೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮೆಚ್ಚುಗೆ ಬಂತು. ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಕಳೆದ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವೇ ಚರ್ಚೆ ಮಾಡ್ತೀವಿ ಅಂದ್ರೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅನ್ನುವಂಥ ಯೋಜನೆಯನ್ನ ಇವರು ಜಾರಿಗೆ ಮಾಡ್ತಾರೆ. ಈ ಒಂದು ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕು. ಯಾಕಂದ್ರೆ ಅಸಂಘಟಿತ ವಲಯವನ್ನ ನಾವು ಒಗ್ಗೂಡಿಸೋದಿಲ್ಲ, ಬಹಳ ಕಷ್ಟದ ಕೆಲಸ. ಇವರು ಮನೆ ಕೆಲಸ ಮಾಡೋರು, ಅವರು ಯಾವತ್ತು ಒಗ್ಗೂಡಿತವಾಗಿ ಕೆಲಸವಾಗಿರಂಗಿಲ್ಲ. ಅವ್ರು ಮನೆ ಕೆಲಸ ಮಾಡ್ತಾ ಮನೆ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಆಮೇಲೆ ಚಿಂದಿ ಆಯೋರು ಅಂತ ಆಗಿರ್ಬೋದು ಅಥವಾ ಇತರ ಎಂದು ಸಮಾಜ ಗಮನಿಸದೇ ಆಗ್ತಿರ್ತಕ್ಕಂಥವ್ರನ್ನ ಅವ್ರನ್ನು ಕೂಡ ಕಾರ್ಮಿಕರು ಅಂತ ಕನ್ಸಿಡರ್ ಮಾಡಿ ಈ ಒಂದು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ತಂದು ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಯೋಜನೆ ಅಡಿಯಲ್ಲಿ ಅವರೆಲ್ಲ ತಂದು ಅವರಿಗೆ ಜೀವನ ಭದ್ರತೆಯನ್ನು ಕೊಟ್ಟಿದ್ದಾರೆ. ಅವರ ಅಪಘಾತವಾದಾಗ ಅವರಿಗೆ ವಿಮೆ ಮಾಡಿಸ್ತಕ್ಕಂಥದ್ದಾಗಿ. ಅದೇ ನಿಟ್ಟಿನಲ್ಲಿ ನೆಕ್ಸ್ಟ್ ಬಂತಂದ್ರೆ, ಗಿಗ್ ಕಾರ್ಮಿಕರಿಗೆ ಒಂದು ವಿಶೇಷ ವಿಮೆಯನ್ನು ನೀಡೋದ್ರ ಮೂಲಕ ಇನ್ನೊಂದು ಇತಿಹಾಸ ಬರೆದಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ಅಂತಂದ್ರೆ, ವಿಶೇಷವಾಗಿ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಕೂಡ ಒಂದು ವಿಮೆಯನ್ನು ಮಾಡಿಸೋದ್ರ ಮೂಲಕ ಎಲ್ಲರನ್ನೂ ಕಾರ್ಮಿಕರಂತ ಕನ್ಸಿಡರ್ ಮಾಡಿ ಅವರಿಗೆ ಒಂದು ಭದ್ರತೆಯನ್ನು ಕೊಡೋದ್ರ ಮೂಲಕ ಅವರು ಅತ್ಯಂತ ಕಾಳಜಿಯನ್ನು ವಹಿಸಿ ಈ ಒಂದು ಕಾರ್ಮಿಕರನ್ನ ಗಮನಿಸಿದ್ದಾರೆ. ಸೊ ಅದನ್ನ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅಸಂಘಟಿತ ಕಾರ್ಮಿಕರ ಪ್ರಮುಖ ಕಲ್ಯಾಣ ಯೋಜನೆಗಳು. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ. 91 ವರ್ಗದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್. ಪಾರಂಪರಿಕ ವೃತ್ತಿ ಕುಶಲಕರ್ಮಿ ಅಲೆಮಾರಿ ಕಾರ್ಮಿಕರಿಗೆ ಒಳಗೊಂಡಿದೆ. ಸೌಲಭ್ಯಗಳು: ಅಪಘಾತ ಮರಣ 1 ಲಕ್ಷ, ಶಾಶ್ವತ ಭಾಗಶಃ ದುರ್ಬಲತೆ 1 ಲಕ್ಷದವರೆಗೆ, ಆಸ್ಪತ್ರೆ ವೆಚ್ಚ ಮರುಪಾವತಿ 50,000ದವರೆಗೆ, ಸಹಜ ಮರಣ ಅಂತ್ಯಕ್ರಿಯೆ 10,000. ಗೀಗ್ ಕಾರ್ಮಿಕರ ವಿಮಾ ಯೋಜನೆ. ದೇಶದಲ್ಲೇ ಮೊದಲ ಬಾರಿಗೆ ಜಾರಿಗೊಂಡ ವಿಮಾ ಯೋಜನೆ. ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಮುಂತಾದ ಡೆಲಿವರಿ ಕಾರ್ಮಿಕರಿಗೆ ಅನ್ವಯ. ವಿಮಾ ಸೌಲಭ್ಯ: ಜೀವ ವಿಮೆ 2 ಲಕ್ಷ, ಅಪಘಾತ ಮರಣ 4 ಲಕ್ಷ, ಶಾಶ್ವತ ಭಾಗಶಃ ದುರ್ಬಲತೆ 2 ಲಕ್ಷ, ಆಸ್ಪತ್ರೆ ವೆಚ್ಚ 1 ಲಕ್ಷದವರೆಗೆ. ವಿಧೇಯಕ: ಗೀಗ್ ಕಾರ್ಮಿಕರ ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೆ ಉಭಯ ಸದನ ಅನುಮೋದನೆ. ಸಿನಿಮಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಲಾಭ. ಮಸೂದೆ ಅಂಗೀಕಾರ ಮತ್ತು ರಾಜ್ಯಪಾಲರ ಅನುಮೋದನೆ ಪಡೆದಿದೆ. ಪತ್ರಿಕಾ ವಿತರಕ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ. ದಿನಪತ್ರಿಕೆ ವಿತರಕರಿಗೆ ವಿಮಾ ರಕ್ಷಣೆ. ಅಪಘಾತ ವಿಮೆ 2 ಲಕ್ಷ, ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷದವರೆಗೆ, ವಯೋಮಿತಿ 16 ರಿಂದ 70 ವರ್ಷ.
ಈ ಶ್ರಾಮ್ ಪೋರ್ಟಲ್ನಲ್ಲಿ ನೋಂದಣಿ ಕಡ್ಡಾಯ. ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ. ಚಾಲಕರು, ಕ್ಲೀನರ್ಗಳು, ನಿರ್ವಾಹಕರಿಗೆ ಅನ್ವಯ. ಪರಿಹಾರ: ಅಪಘಾತ ಮರಣ 5 ಲಕ್ಷ, ಶಾಶ್ವತ ದುರ್ಬಲತೆ 2 ಲಕ್ಷದವರೆಗೆ, 15ಕ್ಕಿಂತ ಕಡಿಮೆ ಚಿಕಿತ್ಸೆ 50,000ದವರೆಗೆ, 15 ದಿನಕ್ಕಿಂತ ಹೆಚ್ಚು ಚಿಕಿತ್ಸೆ 1 ಲಕ್ಷದವರೆಗೆ. ಆಶಾದೀಪ ಯೋಜನೆ. ಖಾಸಗಿ ವಲಯದಲ್ಲಿ SC/ST ಉದ್ಯೋಗ ಉತ್ತೇಜನ. EPF ಮತ್ತು ESI ವಂತಿಕೆ ಮರುಪಾವತಿ 2 ವರ್ಷಗಳವರೆಗೆ ಮಾಸಿಕ 3,000 ಮಿತಿ. ಅಪ್ರೆಂಟಿಸ್ಶಿಪ್ ಪ್ರೋತ್ಸಾಹ. ಶಿಷ್ಯ ವೇತನದ 2 ರಿಂದ 3 ಭಾಗ ಮರುಪಾವತಿ. ಗರಿಷ್ಠ 5,000. ಖಾಯಂ ನೇಮಕ ಮಾಡಿದರೆ ವೇತನ ಮರುಪಾವತಿ. SC/ST ಅಭ್ಯರ್ಥಿಗಳಿಗೆ ಉದ್ಯೋಗ ಭದ್ರತೆ.